Hello everyone. KC 2024 Linear Algebra 11th question. Which of the following matrix is not a diagnosable over R? KC 2023 ಅಲ್ಲಿ which of the following matrix is diagnosable over R ಅಂತ ಹೇಳಿದ್ರು. ಆವಾಗ ನಾನು diagnosable definition ಹೇಳಿದ್ದೆ. ಇಲ್ಲಿ ರಿಸಲ್ಟ್ ನೋಡೋಣ ಆಯಿತಾ. Result. If all the eigenvalues of linear operator T are distinct, then T is diagnosable. But converse is not true. Means ಎಲ್ಲ ಕೊಟ್ಟಿರುವಂಥ ಮ್ಯಾಟ್ರಿಕ್ಸಿಗೆ ಲೀನಿಯರ್ ಆಪ್ರೇಟ್ರಿಗೆ ಎಲ್ಲ ಐಗನ್ ವ್ಯಾಲ್ಯೂ ಬೇರೆ ಬೇರೆ ಡಿಸ್ಟಿಂಕ್ಟ್ ಇತ್ತು ಅಂದರೆ ಆವಾಗ ನೀವು ಅದನ್ನು ಡೈಗ್ನೈಸಬಲ್ ಅಂತ ಹೇಳ್ಬೋದು. ಓಕೆ, ಬಟ್ ಕನ್ವರ್ಸ್ ನೀಡ್ ನಾಟ್ ಬಿ ಅಂದರೆ ಡೈಗ್ನೈಸಬಲ್ ಅಂತ ಹೇಳ್ತೀವಿ ಅಂದರೆ ಎಲ್ಲ ಐಗನ್ ವ್ಯಾಲ್ಯೂ ಡಿಸ್ಟಿಂಕ್ಟೇ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಓಕೆ, ಎಕ್ಸಾಂಪಲ್ ನೋಡಿ ಇಲ್ಲಿ 1 0 0 0 1 0 0 0 1 ಈಸ್ ಡೈಗ್ನೈಸಬಲ್. ಇದು ಡೈಗ್ನೈಸಬಲ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ವಾ, ಡೈಗ್ನೈಸಬಲ್. ಬಟ್ ಎಲ್ಲ ಐಗನ್ ವ್ಯಾಲ್ಯೂ ಡಿಸ್ಟಿಂಕ್ಟ್ ಇದೇನಾ? ಇಲ್ಲ, ಎಲ್ಲನೂ ಸೇಮ್ ಇದೆ 1 1 1. ಓಕೆ, ನನಗೆ ಫಸ್ಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 1 2 3 0 4 5 0 0 6. ಓಕೆ, ಎಲ್ಲ ಐಗನ್ ವ್ಯಾಲ್ಯೂ ಡಿಸ್ಟಿಂಕ್ಟ್ ಇದೆ. ಸೊ ದಿಸ್ ಈಸ್ ಮೈ ಡೈಗ್ನೈಸಬಲ್, ಇದು ನಮ್ಮ ಡೈಗ್ನೈಸಬಲ್. ಬಟ್ ನನಗೆ ನಾನ್ ಡೈಗ್ನೈಸಬಲ್ ಬೇಕು. ಸೊ ದಿಸ್ ಆಪ್ಷನ್ ಈಸ್ ರಾಂಗ್. ಇವಾಗ ನೆಕ್ಸ್ಟ್ ರಿಸಲ್ಟಿಗೆ ಹೋಗೋಣ. ಅ ಲೀನಿಯರ್ ಆಪ್ರೇಟರ್ ಟಿ ಫ್ರಮ್ ವಿ ಓವರ್ ಎಫ್ ಟು ವಿ ಓವರ್ ಎಫ್ ಈಸ್ ಡೈಗ್ನೈಸಬಲ್ ಇಫ್ ಆ್ಯಂಡ್ ಓನ್ಲಿ ಇಫ್ summation of dimension w lambda I equal to n where lambda 1 lambda 2 so on lambda k are distinct eigenvalue of t. ಓಕೆ, ಡೈಗ್ನೈಸಬಲ್ ಅಂತ ಹೇಳಬೇಕಂದ್ರೆ ಇದು ಒಂದು ರಿಸಲ್ಟ್ ಏನು ಹೇಳುತ್ತೆ ಅಂದರೆ ನನಗೆ ಡೈಮೆನ್ಷನ್ ಆಫ್ ಎಲ್ಲ ಹಿಂಗಂದರೆ ಡಬ್ಲ್ಯೂ ಲ್ಯಾಂಬ್ಡಾ ಐ ಅಂದರೆ ಐಗನ್ ಸ್ಪೇಸ್. ಪ್ರತಿಯೊಂದು ಐಗನ್ ವ್ಯಾಲ್ಯೂಸಿಗೂ ಐಗನ್ ಸ್ಪೇಸ್ ಇರುತ್ತೆ. ಇವಾಗ ಐಗನ್ ಸ್ಪೇಸ್ ಅಂದರೆ ಏನು ಅಂದರೆ ಆ ಐಗನ್ ವ್ಯಾಲ್ಯೂಗೆ ಎಷ್ಟು ಐಗನ್ ವೆಕ್ಟರ್ಸ್ ಇರ್ತವೆ. ಸೊ ಒನ್ ಐಗನ್ ವ್ಯಾಲ್ಯೂಗೆ ನಂಬರ್ ಆಫ್ ಐಗನ್ ವೆಕ್ಟರ್ಸ್ ಇರ್ತಾವಲ್ಲ, ಅದಕ್ಕೆ ಐಗನ್ ಸ್ಪೇಸ್ ಅಂತ ಅಂತೀವಿ. ಅದನ್ನ ಡೈಮೆನ್ಷನ್ ಮಾಡಿದರೆ ನಿಮಗೆ ಟೋಟಲ್ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಸ್ ಸಿಗುತ್ತೆ. ಸೊ ಈಗ ಪ್ರತಿಯೊಂದು ಲ್ಯಾಂಬ್ಡಾದು ಡೈಮೆನ್ಷನ್ ಫೈಂಡ್ ಮಾಡಿದರೆ, ಐಗನ್ ವೆಕ್ಟರ್ದು ಡೈಮೆನ್ಷನ್ ಫೈಂಡ್ ಮಾಡಿದರೆ ಅದರ ಸಮ್ಮು ಏನಿರಬೇಕು, ಎನ್ ಇರಬೇಕು. ವೇರ್ ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಸೊ ಲ್ಯಾಂಬ್ಡಾ ಕೆ ಎಲ್ಲ ಸಮ್ ಐಗನ್ ವ್ಯಾಲ್ಯೂಸ್ ಡಿಸ್ಟಿಂಕ್ಟ್ ಇರ್ಬೋದು, ಸಮ್ ಐಗನ್ ವ್ಯಾಲ್ಯೂಸ್ ಸಿಮಿಲರ್ ಇರ್ಬೋದು. ಹೌ ಎವರ್ ಪ್ರತಿಯೊಂದು ಲ್ಯಾಂಬ್ಡಾದೂ ಡೈಮೆನ್ಷನ್ ತೊಗೊಂಡು ಸಮ್ ಮಾಡಿದಾಗ ನಿಮಗೆ ಟೋಟಲ್ ಆಗಿ ಎನ್ ಬರಬೇಕು. ಎನ್ ಈಸ್ ಎ ನಂಬರ್ ಆಫ್ ಅ ಮ್ಯಾಟ್ರಿಕ್ಸ್, ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್. ಓಕೆ, ಇದನ್ನು ನಾವು ಡೈಮೆನ್ಷನ್ ಆಫ್ ಐಗನ್ ಸ್ಪೇಸ್ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ ನಾವು ಏನಂತ ಕರಿತೀವಿ ಅಂದರೆ ಜಿಯೋಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ದಟ್ ರೆಸ್ಪೆಕ್ಟಿವ್ ಐಗನ್ ವ್ಯಾಲ್ಯೂ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಇವಾಗ ನಮಗೆ ಸೆಕೆಂಡ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, 1 1 0 0 2 0 0 0 1 ಐಗನ್ ವ್ಯಾಲ್ಯೂಸ್ ಆರ್. ಇಲ್ಲಿ ಈ ಮ್ಯಾಟ್ರಿಕ್ಸಿಗೆ ಐಗನ್ ವ್ಯಾಲ್ಯೂ ಅಗೇನ್ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ 1 1 2 ರೈಟ್. ಇವಾಗ ನಂಗೆ ಗೊತ್ತಿದೆ ಯಾವಾಗಲೂ ಐಗನ್ ವ್ಯಾಲ್ಯೂ ನಾವು ಫೈಂಡ್ ಮಾಡಬೇಕಾದ್ರೆ ನಾನು ಎ ಎಮ್ ಆಫ್ ಐಗನ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಜಿ ಎಮ್ ಆಫ್ ಲ್ಯಾಂಬ್ಡಾ ಐಗನ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಈಕ್ವಲ್ ಟು 1. ಜಿ ಎಮ್ ಯಾವಾಗಲೂ 1ಇಂದನೇ ಸ್ಟಾರ್ಟ್ ಆಗೋದು. ಓಕೆ, ಇವಾಗ ಎ ಎಮ್ ಅರ್ಥಮೆಟಿಕ್ ಮಲ್ಟಿಪ್ಲಿಸಿಟಿ, ಇದು ಜಿಯೋಮೆಟ್ರಿಕ್ ಮಲ್ಟಿಪ್ಲಿಸಿಟಿ. ಅರ್ಥಮೆಟಿಕ್ ಮಲ್ಟಿಪ್ಲಿಸಿಟಿ ಅಂದರೆ ಏನು? ಟೋಟಲ್ ನಂಬರ್ ಆಫ್ ಐಗನ್ ವ್ಯಾಲ್ಯೂಸ್. ಓಕೆ, ಇವಾಗ ಇಲ್ಲಿ 2 ಎಷ್ಟಿದೆ ಅಂದರೆ 2 1 ಇದೆ. ಆ ಐಗನ್ ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಯಾವ ಐಗನ್ ವ್ಯಾಲ್ಯೂ ತೊಗೊಂಡಿರ್ತದೆ ಅದು ಎಷ್ಟು ನಂಬರ್ ಇದೆ ಅಂತ. ಇವಾಗ 2 ಅಂತ ತೊಗೊಂಡ್ರೆ ಅದು ಎಷ್ಟಿದೆ, 1 ಇದೆ. ಓಕೆ, ಜಿ ಎಮ್ ಅಂದರೆ ಏನು? ಡೈಮೆನ್ಷನ್ ಆಫ್ ನಲ್ಲಿಟಿ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ. ನಲ್ಲಿಟಿ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ. ನಲ್ಲಿಟಿ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ನಾನೇನು ಹೇಳಿದೆ, ಜಿ ಎಮ್ ಅಂದರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್. ಸೊ ಇದನ್ನು ಹೆಂಗೆ ಫೈಂಡ್ ಮಾಡಬೇಕು? ಎನ್ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಮೈನಸ್ ರ್ಯಾಂಕ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ. ಓಕೆ, ಇವಾಗ ಎ ಏನಿದೆ 1 1 0 0 2 0 0 0 1 ಮೈನಸ್ ಲ್ಯಾಂಬ್ಡಾ ಏನಿದೆ 1 ಇದೆ. ಆಲ್ರೆಡಿ ನನಗೆ 2ದು ಗೊತ್ತಾಗಿದೆ, ಎ ಎಮ್ 1 ಇದೆ ಅಂತ. ಸೊ ಜಿ ಎಮ್ ಆಬ್ವಿಯಸ್ಲಿ 1 ಇರುತ್ತೆ, ನೋ ಇಶ್ಯೂಸ್. ಇವಾಗ 1 ಬೇಕು, ಎ ಎಮ್ ಏನಿದೆ 2 ಇದೆ, ಬಟ್ ನಾವು ಜಿ ಎಮ್ ಫೈಂಡ್ ಮಾಡಬೇಕು. ಜಿ ಎಮ್ ಫೈಂಡ್ ಮಾಡಿದಾಗ ಇಲ್ಲಿ ರ್ಯಾಂಕ್ ನೋಡಿ ನನಗೆ 1 ಬಂತು. ರ್ಯಾಂಕ್ 1 ಬಂದಿರೋದ್ರಿಂದ
ನನಗೆ ಜಿ ಎಮ್ ಏನು ಬರುತ್ತೆ 2 ಬರುತ್ತೆ. ಸೊ ಜಿ ಎಮ್ ಆಫ್ 1 ಈಕ್ವಲ್ ಟು 2. ಜಿ ಎಮ್ ಆಫ್ 1 ಪ್ಲಸ್ ಜಿ ಎಮ್ ಆಫ್ 2 ಈಸ್ ಈಕ್ವಲ್ ಟು 2 ಪ್ಲಸ್ 1 ಈಕ್ವಲ್ ಟು 3. 3 ಈಸ್ ನಥಿಂಗ್ ಬಟ್ ದ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್, ರೈಟ್. ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ನು 3 ಇದೆ, ಇದನ್ನು 3 ಇದೆ. ಸೊ ಇದು ಡಯಾಗ್ನೈಸೇಬಲ್. ಇಲ್ಲಿ 2 ಕಲ್ತ್ವಿ ನಾವು. ಒಂದು ನಂಬರ್ ಆಫ್ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂ ಇತ್ತಂದರೆ ಡಯಾಗ್ನೈಸೇಬಲ್ ಅಂತ ಕರೆದ್ರಿ. ಮತ್ತು ಇನ್ನೊಂದೇನು ಸಮ್ ಆಫ್ ಜಿ ಎಮ್ ಈಕ್ವಲ್ ಟು ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್. ಇಲ್ಲಿ ಥರ್ಡ್ ಇನ್ನೊಂದು ಏನು ರಿಸಲ್ಟ್ ನೋಡ್ತೀವಿ ಅಂದರೆ ನಾನ್ ಝೀರೋ ನೀಲ್ಪೋಟೆಂಟ್ ಮ್ಯಾಟ್ರಿಕ್ಸ್ ನೆವರ್ ಬಿ ಎ ಡಯಾಗ್ನೈಸೇಬಲ್. ಹೌದಾ? ನಾನ್ ಝೀರೋ ನೀಲ್ಪೋಟೆಂಟ್ ಮ್ಯಾಟ್ರಿಕ್ಸ್ ಇರುತ್ತೆ. ನೀಲ್ಪೋಟೆಂಟ್ ಮ್ಯಾಟ್ರಿಕ್ಸ್ ಅಂದರೆ ಏನಂತ ಬೇಕಲ್ವಾ ಈಗ? ನೀಲ್ಪೋಟೆಂಟ್ ಮ್ಯಾಟ್ರಿಕ್ಸ್, ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇಸ್ ಸೆಡ್ ಟು ಬಿ ನೀಲ್ಪೋಟೆಂಟ್. ನೀಲ್ಪೋಟೆಂಟ್ ಅನ್ಬೇಕಂದ್ರೆ ಇಫ್ ದೇರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಇಂಟಿಜರ್, ಒಂದು ಪಾಸಿಟಿವ್ ಇಂಟಿಜರ್ ಎಮ್ ಸಚ್ ದಟ್ ಎ ಪವರ್ ಎಮ್ ಈಕ್ವಲ್ ಟು 0. ಒಂದು ಇಂಟಿಜರ್, ಒಂದು ಮ್ಯಾಟ್ರಿಕ್ಸನ್ನು ಮಲ್ಟಿಪಲ್ ಮಾಡ್ತಾ ಹೋದರೆ ಅಲ್ಲಿ ಎಲ್ಲಿ 0 ಬರುತ್ತೆ, ಬಟ್ ಬಿಫೋರ್ 0 ಬಂದಿರಬಾರ್ದು. ಸೊ ಈ ಎಮ್ಗೆ ನಾನು ಅಂತೀನಿ ಲೀಸ್ಟ್ ಪಾಸಿಟಿವ್ ಇಂಟಿಜರ್ ಅಂತ ಹೇಳ್ತೀನಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ನಾನ್ ಝೀರೋ ನೀಲ್ಪೋಟೆಂಟ್ ಮ್ಯಾಟ್ರಿಕ್ಸ್ ನೆವರ್ ಬಿ ಎ ಡಯಾಗ್ನೈಸೇಬಲ್. ಓಕೆ, ಥರ್ಡ್ ಆಪ್ಷನ್ ಏನಿದೆ ಅಂದರೆ 0 1 2 0 0 1 0 0 0. ಇದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ, ಆಯಿತಾ? ಸ್ಕ್ವೇರ್ ಮಾಡ್ಕೊಂಡು ನನಗೇನು ಬಂತು 0 0 1 0 0 0 0 0 0. ಅಗೇನ್ ಮತ್ತೆ ಏನ ಮಲ್ಟಿಪ್ಲೈ ಮಾಡಿ ನಿಮಗೆ 0 ಮ್ಯಾಟ್ರಿಕ್ಸ್ ಬಂತು. ಸೊ ಇದು ನೀಲ್ಪೋಟೆಂಟ್ ಮ್ಯಾಟ್ರಿಕ್ಸ್. ನೀಲ್ಪೋಟೆಂಟ್ ಮ್ಯಾಟ್ರಿಕ್ಸ್ ಆಫ್ ಇಂಡೆಕ್ಸ್ ಏನಿದೆ ಇಂಡೆಕ್ಸ್ 3 ಇದೆ. ಸೊ ಇದು ಡಯಾಗ್ನೈಸೇಬಲ್ ಅಲ್ಲ. ನಾನ್ ಝೀರೋ ನೀಲ್ಪೋಟೆಂಟ್ ನೆವರ್ ಬಿ ಎ ಡಯಾಗ್ನೈಸೇಬಲ್. ಸೊ ಇದು ನನಗೆ ಡಯಾಗ್ನೈಸೇಬಲ್ ಅಲ್ಲ. ಓಕೆ, ಆಪ್ಷನ್ 3 ಈಸ್ ಮೈ ಕರೆಕ್ಟ್. ಅವ್ರೇನು ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಡಯಾಗ್ನೈಸೇಬಲ್ ಅಂತ ಕೇಳಿದ್ದಾರೆ. ಫೋರ್ತ್ ಆಪ್ಷನ್ ನೋಡೋಣ. ಎಕ್ಸಾಮಲ್ಲಿ ಇದೇ ಟಿಕ್ ಹಾಕೋರಿ, ಬಟ್ ನಿಮಗೆ ಫೋರ್ತ್ ಆಪ್ಷನ್ದು ಕ್ಲಾರಿಟಿ ಇರಲಿ ಅಂತ. ಫೋರ್ತ್ ಆಪ್ಷನ್ ಏನಿದ್ದಾರೆ 2 2 2 2 2 2 2 2 ಅಂತ ಕೊಟ್ಟಿದ್ದಾರೆ. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ರ್ಯಾಂಕ್ 1 ಮ್ಯಾಟ್ರಿಕ್ಸ್ ಅಂತ. ಹೌದಾ? ಇದರ ಐಗನ್ ವ್ಯಾಲ್ಯೂಸ್ ಏನು ಬರುತ್ತೆ ನನಗೆ 0 0 ಮತ್ತು ಸಮ್ ಆಫ್ ಡಯಾಗೋನಲ್ ಎಲಿಮೆಂಟ್ ಇಸ್ ನಥಿಂಗ್ ಬಟ್ ಟ್ರೇಸ್ ಏನಿದೆ 6 ಇದೆ. ಸೊ ಎ ಎಮ್ ಆಫ್ 6 ಏನಿದೆ 1 ಇದೆ, ಜಿ ಎಮ್ ಆಫ್ 6 1 ಆಗುತ್ತೆ. ಬಟ್ ಇವಾಗ 0ದು ನೋಡೋಣ. ಓಕೆ, ಎ ಎಮ್ ಆಫ್ 0 ಈಸ್ ಈಕ್ವಲ್ ಟು 2. ಇವಾಗ ಜಿ ಎಮ್ ಆಫ್ 0 ನಾ ಹೇಳಿದೆ. ಜಿ ಎಮ್ ಹೆಂಗೆ ಕಂಡುಹಿಡಬೇಕು ಅಂದರೆ ಫೈಂಡ್ ಮಾಡಬೇಕಂದ್ರೆ n ಮೈನಸ್ ರ್ಯಾಂಕ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ. ಸೊ ಮಾಡ್ತಾ ಹೋದರೆ ನನಗೆ ಜಿ ಎಮ್ನು ಏನು ಬರುತ್ತೆ 2 ಬರುತ್ತೆ. ಸೊ ಜಿ ಎಮ್ ಆಫ್ 0 ಪ್ಲಸ್ ಜಿ ಎಮ್ ಆಫ್ 6 ಈಸ್ ಈಕ್ವಲ್ ಟು 1 ಪ್ಲಸ್ 2 ಈಕ್ವಲ್ ಟು 3. ಇಟ್ ಈಸ್ ಅ ಡಯಾಗ್ನೈಸೇಬಲ್. ಓಕೆ, ಇಲ್ಲಿ ನೋಡಿ ನಮ್ಗೆ ಆಪ್ಷನ್ 3. ಬಟ್ ನಿಮಗೆ ಕ್ಲಾರಿಟಿ ಇತ್ತಂದರೆ, ನಿಮಗೆ ಎಲ್ಲ ನೋಟದು ರಿಸಲ್ಟ್ದು ಕ್ಲಾರಿಟಿ ಇತ್ತಂದರೆ ನೋಡಿದ ತಕ್ಷಣ ಹೇಳ್ಬೋದು ದಿಸ್ ಈಸ್ ಅ ಡಯಾಗ್ನೈಸೇಬಲ್. ಆಮೇಲೆ ಇದು ನೀಲ್ಪೋಟೆಂಟ್ ಮ್ಯಾಟ್ರಿಕ್ಸ್ ಕೊಟ್ಟಿರೋದು ನಾಟ್ ಡಯಾಗ್ನೈಸೇಬಲ್. ನೀಲ್ಪೋಟೆಂಟ್ ಮ್ಯಾಟ್ರಿಕ್ಸ್ ಅಂದರೆ ಇನ್ನೊಂದು ಏನು ಹೇಳ್ತೀವಿ, ಎಲ್ಲ ಡಯಾಗೋನಲ್ ಎಲಿಮೆಂಟ್ಸು ಎಲ್ಲ ಐಗನ್ ವ್ಯಾಲ್ಯೂಸು 0 ಇರಬೇಕು. ನೀಲ್ಪೋಟೆಂಟ್ ಇಫ್ ಆ್ಯಂಡ್ ಓನ್ಲಿ ಇಫ್. ಅದು ನೀಲ್ಪೋಟೆಂಟ್ ಇದ್ದರೆ ಎಲ್ಲ ಐಗನ್ ವ್ಯಾಲ್ಯೂ 0 ಇರುತ್ತೆ, ಎಲ್ಲ ಐಗನ್ ವ್ಯಾಲ್ಯೂ 0 ಇದ್ದರೆ ಅದು ನೀಲ್ಪೋಟೆಂಟೇ ಆಗಿರುತ್ತೆ. ಇದು ನೋಡಿದ ತಕ್ಷಣ ಹೇಳ್ಬೋದು ಇದು ನೀಲ್ಪೋಟೆಂಟ್. ನಾನ್ ಝೀರೋ ನೀಲ್ಪೋಟೆಂಟ್ ವಿಲ್ ನೆವರ್ ಬಿ ಅ ಡಯಾಗ್ನೈಸೇಬಲ್. ನೋಡಿದ ತಕ್ಷಣ ಇದನ್ನು ಟಿಕ್ ಹಾಕಿ ಬಂದುಬಿಡ್ಬೇಕಷ್ಟೇ. ಸೆಟ್ಟಲ್ಲಿ ಇರೋದೇ ಶಾರ್ಟ್ ಟೈಮಲ್ಲಿ ನೀವು ಎಷ್ಟು ಫಾಸ್ಟಾಗಿ ಪ್ಯೂರ್ ಮಾಡ್ಕೊತೀರೋ ಅಪ್ಲೈಡಿಗೆ ನೀವು ಆರಾಮ್ಸೆ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು.